friends, welcome back to my YouTube channel. Today I'll be teaching few asanas which is very good for your lungs. How to strengthen your lungs. ಯಾವ ಥರ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತ ಹೇಳಿ ಕೆಲವೊಂದು ಆಸನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಸುಮಾರು 1 ಮಂತಿಂದ ನಾನು ಬಂದಿರಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಮತ್ತು ಏನೋ ಫಂಕ್ಷನ್ಸ್ ಎಲ್ಲ ಇತ್ತು ಮನೆಯಲ್ಲಿ, ಹಾಗಾಗಿ ಮತ್ತೆ ಬಂದಿದ್ದೀನಿ. ಇವಾಗ ಮತ್ತೆ ಥರ್ಡ್ ವೇವ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಅದು ಅಟ್ಯಾಕ್ ಮಾಡೋದೇ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ. ಸೊ ಹಾಗಾಗಿ ಲಂಗ್ಸ್ನ ಯಾವ ಥರ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು, ಆ ಎಕ್ಸಸೈಸ್ ಮಾಡಿ ನೀವು ಯಾವ ಥರ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತ ಹೇಳಿ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ಇವತ್ತು ಕೆಲವೊಂದು ಆಸನ ಹೇಳ್ಕೊಡ್ತಾ ಇದ್ದೀನಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ, ಇದನ್ನು ಫಸ್ಟ್ ಇಂಪ್ರೂವ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ಲೀಸ್ ಅವಾಯ್ಡ್ ಸ್ಮೋಕಿಂಗ್, ಡ್ರಿಂಕಿಂಗ್. ಸೊ ಯಾರು ಸ್ಮೋಕ್ ಡ್ರಿಂಕ್ ಮಾಡ್ತೀರಾ ಎಲ್ಲ ಬೈಕೊಂಡ್ರು ಪರವಾಗಿಲ್ಲ, ಬಟ್ ನಿಮ್ಮ ಹೆಲ್ದಿ ಲಂಗ್ಸ್ ಬೇಕು ಅಂತ ಅಂದರೆ ನಾವು ಇದೆಲ್ಲ ಅವಾಯ್ಡ್ ಮಾಡಲೇಬೇಕು. ಒಳ್ಳೆ ಆಹಾರ ತಗೊಳ್ಳಿ. ಆಮೇಲೆ ಲಂಗ್ನ ನಾವು ಎಷ್ಟು ಮಹತ್ವ ಕೊಡ್ತೀವೋ ಅದು ಅಷ್ಟೇ ಲೈಫ್ ಕೊಡುತ್ತೆ ನಮಗೆ. ನಾವು ಹೇಳ್ತೀವಿ ನಮ್ಮ ಬಾಡಿನ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅದು ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡುತ್ತೆ ಅಂತ ಹೇಳಿ ಮುಂಚೆನೂ ಹೇಳಿದ್ದೀನಿ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಆಹಾರ ಸೇವಿಸಬೇಕು, ಒಳ್ಳೆ ಗಾಳಿ ಸೇವಿಸಬೇಕು ಅಂತ ಹೇಳ್ತೀನಿ. ಹೌ ಟು ಕಾಂಟ್ರಾಕ್ಟ್ ಆ್ಯಂಡ್ ಎಕ್ಸ್ಪಾಂಡ್ ಲಂಗ್ಸ್ ಅಂತ ಹೇಳ್ಕೊಡ್ತೀವಿ. ಅದನ್ನು ಕೂಡ ಕೆಲವರು ಏನು ಮಾಡ್ತಾರೆ, ಉಸಿರು ತಗೊಳ್ಳಿ ಅಂದರೆ ತುಂಬ ಶಾಲೋ ಬ್ರೀತ್ ಮಾಡ್ತಾರೆ. ಅಂದರೆ ಉಸಿರು ತಗೊಳ್ಳಿ ಅಂದರೆ ಬರೀ ಮೂಗಿದ ಅಂತಾರಷ್ಟೇ, ಅದು ಗಂಟ್ಲಿಗೂ ಹೋಗಿರಲ್ಲ. ಎಕ್ಸ್ಪಾಂಡ್ ಮಾಡಬೇಕು, ಅಪ್ಪರ್ ಲೋಬ್, ಮಿಡ್ಲ್ ಆ್ಯಂಡ್ ಲೋವರ್ ಲೋಬ್ ಫಿಲ್ ಆಗೋ ಥರ ಇಲ್ಲಿವರೆಗೂ ಇನ್ಹೇಲ್ ಮಾಡಿದಾಗ ಎಕ್ಸ್ಪಾಂಡ್ ಆಗಬೇಕು, ಚೆಸ್ಟ್ ಎಕ್ಸ್ಹೇಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗಬೇಕು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ಲಂಗ್ಸ್ ಹೆಲ್ದಿ ಆಗಿರುತ್ತೆ. ಸೊ ಅದಕ್ಕಂತಾನೆ ಕೆಲವೊಂದು ಆಸನ ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ಮಾಡಿ. ಓಕೆ, ಸರಿ. ಈಗ ವಜ್ರಾಸನ ಕೂತ್ಕೊಳ್ಳಿ. ಆದರೆ ವಜ್ರಾಸನ ಕೂತ್ಕೊಳ್ಳಿ, ಇಲ್ಲ ಪದ್ಮಾಸನದಲ್ಲಿ ಕೂಡ ಕೂತ್ಕೋಬಹುದು. ಮಂಡಿ ನೋವಿರೋರು ಪದ್ಮಾಸನದಲ್ಲೇ ಕೂತ್ಕೊಳ್ಳಿ. ಪದ್ಮಾಸನ ಅಂದರೆ ಜಸ್ಟ್ ಚಕ್ರವಕಲ ಹಾಕೊಂಡು ಸ್ವಸ್ತಿಕಾಸನ. ಈಗ ವಜ್ರಾಸನದಲ್ಲಿ ಕೂತಿದ್ದೀವಿ. ದಿಸ್ ಇಸ್ ವೆರಿ ಗುಡ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ವಜ್ರಾಸನ ಥೈಸಿಗೆ ಒಳ್ಳೆಯದು ನೋಡಿ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಬ್ಯಾಕ್ ಎರೆಕ್ಟ್ ನೋಡಿ, ಎಕ್ಸ್ಪಾಂಡ್ ಯು ಲಂಗ್ಸ್, ಓಪನ್ ಅಪ್ ಯು ಚೆಸ್ಟ್ ರೀಚ್. ನಿಧಾನಕ್ಕೆ ಉಸಿರು ತಗೊಳ್ಳಿ, ಮೈ ನೋಡಿ, ಎಕ್ಸ್ಪಾಂಡ್ ಮಾಡಿ ಲಂಗ್ಸ್ನ. ವಿದೌಟ್ ಆದರೆ ಹಣೆ ತಾಗಿಸಿ, ಅದರ್ವೈಸ್ ಅರ್ಧ ಬೆಂಡ್ ಆದರೂ ಪರವಾಗಿಲ್ಲ. ಇಫ್ ಪಾಸಿಬಲ್ ಟ್ರೈ ಟು ಟಚ್ ಯುವರ್ ಫೋರ್ಹೆಡ್ ಡೌನ್, ಅದರ್ವೈಸ್ how it's possible that much only you should bend. Inhale, exhale, expand and contract the lungs. Breathe in, breathe out. Inhale, exhale, inhale, release. ಇದನ್ನು ನೀವು 10 ಸರಿ ಮಾಡಿ. ಇದರಲ್ಲೂ ಅಷ್ಟೇ, ಇನ್ಹೇಲ್ ಮಾಡಿದಾಗ ಎಷ್ಟು ಆಕ್ಸಿಜನ್ ಒಳಗಡೆ ತಗೊಳ್ತೀರಾ, ಎಕ್ಸೇಲ್ ಡಬಲ್ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆಚೆ ಹೋಗಬೇಕು. ಸೊ ನಮ್ಮ ಲಂಗ್ಸ್ ಸುತ್ತಮುತ್ತ ಇರೋ ಸ್ಮಾಲ್ ವೇನ್ಸಿಗೆಲ್ಲ ಇದು ಫ್ಲೋ ಆಗಬೇಕು ಒಳಗಡೆ. ಆಗಲೇ ನಿಮ್ಮ ಹಾರ್ಟ್ ರೀಜನ್ ಕೂಡ ಚೆನ್ನಾಗಿರುತ್ತೆ, ಹಾರ್ಟ್ ಕೂಡ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಓಕೆ, ಇದಾಯ್ತಲ್ಲ. ನೆಕ್ಸ್ಟ್ ಸ್ಲೋಲಿ ಲಾಕ್ ಯೋರ್ ಫಿಂಗರ್ಸ್. ಯಾವ ಥರ ಇದು ಕೂಡ ಕೆಲವರಿಗೆ ಲಾಕ್ ಮಾಡೋಕ್ಕಾಗಲ್ಲ. ಫಸ್ಟು ನಿಮಗೆ ತೋರಿಸ್ತೀನಿ. ಹ್ಯಾಂಡ್ ಬ್ಯಾಕ್ ಆಗಲಿಲ್ಲ ಅಂದರೆ ಎರಡು ಕೈಯಲ್ಲಿ ಏನಾದರೂ ರೋಪ್ ಹಿಡ್ಕೋಬೇಕು, ಟವಲ್ ಏನಿರುತ್ತೋ ಅದನ್ನ ಹಿಡ್ಕೊಂಡು ಹೀಗೆ ಟ್ರೈ ಟು ಹೋಲ್ ಇಟ್ ಲೈಕ್ ದಿಸ್. Expand and contract lines here. Breathe in, breathe out 10 rounds if possible. Inhale, look up, exhale, bend. Touch your forehead down. Breathe in, breathe out. Breathe in, breathe out. Inhale,
exhale, release. Next, switch on to other side. Breathe in, breathe out. Breathe in, breathe out. Breathe in, breathe out. Inhale, exhale, release. Okay, next that is to Marjari Asana, tiger breathing ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ನಿಧಾನಕ್ಕೆ ನಿಮ್ಮ ಶೋಲ್ಡರ್ ಬಟ್ ಎಷ್ಟಿದೆಯೋ ಅಷ್ಟು ಅಗಲ ನೀರು ಇಟ್ಕೋಬೇಕು. ಇಟ್ ಲೈಕ್ ದಿಸ್. ಒಂದು ಹ್ಯಾಂಡ್ ಮಾಡಿ ಇದು ಒಂದು ಕೈ ನಿಮ್ಮ ಕೈ ಅಳತೆ ಇಷ್ಟು ಬಂದು ವೇಟ್ ಬರಬೇಕು. ಓಕೆ, ಸೊ once again take your toe and breathe in, look up and show back. Breathe out, expand your back slowly. ಈಗ ನೀರು ಬರಬೇಕು ನಿಮ್ಮ ಬೆನ್ನಿನ ಭಾಗ. Breathe in, expand your lungs. Breathe out. Inhale, exhale. Inhale, exhale. Inhale, exhale. Breathe in, breathe out. Okay, release. Next, let's do child pose. ಆದಷ್ಟು ಕೈ ಮುಂದೆ ಸ್ಟ್ರೆಚ್ ಮಾಡಿ ಹಣೆನ ತಾಗಿಸಿ, ಎಲ್ಬೋ ಬೆಂಡ್ ಮಾಡಬಾರ್ದು, ಸ್ಟ್ರೇಟ್ ಆಗಿರಬೇಕು. Breathe in, breathe out. This is also very for your lungs. ನಿಮ್ಮ ಆಕ್ಸಿಜನ್ ಲೆವೆಲ್ ಈ ಟರ್ಮ್ ಇಂಪ್ರೂವ್ ಮಾಡುತ್ತೆ ಇದು. So 10 counts or 20 counts, breathe in, breathe out. Okay, that next let us do ಚತುಷ್ಪಾದಾಸನ ಅಂತ ಹೇಳ್ತೀವಿ. Take the same position ಗೆ ಇರಬೇಕು. ಪಾದಗಳ ಮಾಡಿವೆ. So as you inhale slowly, rise your leg up. ಎಷ್ಟಾಗುತ್ತೋ ಅಷ್ಟು ಮೇಲಲ್ಲಿ. Breathe out. ಆದ್ರೆ ತಲೆ ಬೆಂಡ್ ಮಾಡಿ, ಕಾಲು ಬೆಂಡ್ ಮಾಡಿ. Breathe in, breathe out. Breathe in, breathe out. Breathe in, breathe out. ನಮ್ಮ ಕ್ಯಾಲ್ಕ್ಯುಲರ್ ರೀಜನ್ನ ಎಕ್ಸ್ಪ್ಯಾಂಡ್ ಮತ್ತೆ ಕಾಂಟ್ಯಾಕ್ಟ್ ಮಾಡುತ್ತೆ ಈ ಆಸನ. Breathe in, breathe out. Inhale, exhale. Inhale, exhale. Breathe in, breathe out. Release. Established. ಇಷ್ಟು ಆಸನಾಸ್ನ ನೀವು ರೆಗ್ಯುಲರ್ ಆಗಿ 10 ಟೈಮ್ಸ್ ಮಾಡಿ ಸಾಕು. ನಿಧಾನ ಗ್ರ್ಯಾಜುಲಿ ಆಮೇಲೆ ಕೌಂಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. 15, 20, 30 ಆ ಥರ ಎಷ್ಟು ಕೌಂಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಅಷ್ಟೇ ನಿಮಗೆ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಟಿಪ್ ಏನಂತ ಹೇಳಿದರೆ ಮುಲೇಟಿ ಅಂತ ಹೇಳಿ ಸಿಗುತ್ತೆ. ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ ಇದು. ಈ ಮುಲೇಟಿನ ನಿಮ್ಮ ಲಂಗ್ಸ್ ಎಷ್ಟೇ ಕೆಟ್ಟಿದ್ರು ಕೂಡ ಅದನ್ನ ಮತ್ತೆ ಏನು ಹೇಳ್ತೀವಿ ಫ್ರೆಶ್ ಮಾಡೋದನ್ನ, ಅಂದರೆ ಎಂಥ ಇದ್ದಿದ್ರು ಕಾಯಿಲೆ ಇದ್ರು ಅದು ಗುಣ ಮಾಡುವಂಥ ತಾಕತ್ ಆ ಮುಲೇಟಿಗಿದೆ ಅಂತೆ. ಸೊ ಅದನ್ನ ಒಂದು ಪಿಂಚ್ ನಾವು ಡೈಲಿ ಸೇವಿಸ್ತಾ ಬಂದರೆ ನಿಮ್ಮ ಲಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಆಮೇಲೆ ಏನಂತ ಹೇಳ್ತೀವಿ, ಲಂಗ್ಸ್ ಹೆಲ್ದಿ ಆಗಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಒಂದೊಂದೇ ಆ್ಯಕ್ಟಿವ್ ಆಗಿರ್ತೀರ.
ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸ್ಟೇ ಹೆಲ್ದಿ, ಸ್ಟೇ ಫಿಟ್, ಸ್ಟೇ ಹೋಮ್. ನಮಸ್ತೆ.